ಈಗ ಮತ್ತೊಂದು ಕಡೆ ಸಿಎಲ್ಪಿ ಮೀಟಿಂಗ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಸಭೆ ಆರಂಭ ಆಗ್ತಾ ಇದೆ. ಏನಾಗುತ್ತೆ, ಏನು ಎತ್ತ ಎಲ್ಲ ವಿಚಾರ ಕೂಡ ನೋಡ್ತಾ ಹೋಗೋಣ. ಮೂರನೇ ತಾರೀಕೇನೋ ಮಾಡ್ತಾರೆ ಅಂತ ಅಲ್ಲ, ನಮ್ಮಲ್ಲಿ ರೆಡಿ ಇದೋ ನಾವು. ಈಗೇನೋ ಹೊಸದಾಗಿ ಯಾರು ಬೇಡ ಅಂತ ಹೇಳಿ ರಾಜಭವನದಲ್ಲಿ ಆಗೋದ್ರಿಂದ ಅಲ್ಲೇನೋ ಒಂದು 2,000 ಜನ ಹತ್ರ ಆಗ್ತದೆ ಅನ್ಸ್ತದೆ. ಅದೆಲ್ಲ ನನಗೆ ಗೊತ್ತಿಲ್ಲ. सर लेकिन दिल्ली तक तो काफी लोग गए हैं। आप लोग कोशिश करना मना नहीं है। हर एक आदमी को अरमान रहती है, हर एक आदमी को ये रहता है कि मैं भी मंत्री बनूंगा। 107 MLA लोग को भी अरमान रहता है कि मैं भी CLP मीटिंग ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರಂತ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ಸೆಕೆಂಡ್ ಅದಾದ್ಮೇಲೆ ಆಗೋದಲ್ಲ. ನಾನು ಅದ್ರ ಬಗ್ಗೆ ಈಗ ಮಾತಾಡಕ್ ಸಿದ್ಧ ಇಲ್ಲ. ನಾನು ಈಗ ಫಸ್ಟ್ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ಬೇರೆ ಚರ್ಚೆ ಆಗ್ಬೇಕಾಗಿರೋದು. ಈಗ ಅದಾಗ್ಲೇ ನಾವು ಚರ್ಚೆ ಮಾಡಿದ್ರೆ ಹೆಂಗಿರ್ತದೆ ಗೊತ್ತಿಲ್ಲ. ಯಾರನ್ನ ಈಗ ಹೈಕಮಾಂಡ್ ಯಾರ ಹೆಸರು ಹೇಳ್ತಾರೆ, ನಾವು 137 ಜನ MLA ನಾವೆಲ್ಲ ಹೈಕಮಾಂಡ್ ಡಿಸಿಷನ್ಗೆ ನಾವು ಬದ್ಧ. ಸಭೆಯಲ್ಲಿ ಭಿನ್ನ ಸ್ವರ ಇಲ್ಲ. ನಾವ್ ಹೇಳ್ತಾ ಇಲ್ಲ, 137 ಜನ MLAಗಳು ನಮ್ಮ ಇಂಡಿಪೆಂಡೆಂಟ್ ಗೆದ್ದಿದ್ ಬಿಟ್ಟು ಅವರು ನಮ್ಮ ಜೊತೆ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ. ಒಟ್ಟಾಗಿ ನಾವು 140 ಜನ ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡೋದು ಅದಕ್ಕೆಲ್ಲ ನಾವು ಬದ್ಧ ಆಗಿ ಎಲ್ಲದಕ್ಕೂ ತಯಾರು. ಕ್ಲಿಯರ್ ಆಗಲಿ ಪ್ಲೀಸ್. ಆಯ್ಕೆ ಮಾಡಲಿಕ್ಕೋಸ್ಕರ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಈ ಶಾಸಕಾಂಗ ಸಭೆಯಲ್ಲಿ DK ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆದ ನಂತರ ಅವರು ಮುಂದಿನ ಕ್ರಮಗಳನ್ನು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳ ಜೊತೆ ಕೂತು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದು ಸರ್ಕಾರಿ ಬಿಲ್ಡಿಂಗ್, ಕಾಂಗ್ರೆಸ್ ಆಫೀಸ್ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಅವೆಲ್ಲ CLP ಲೀಡರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪದಾಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಅವೆಲ್ಲ ಮಾತಾಡೋ ಸಮಯ ಅಲ್ಲ. ಈಗ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡತಕ್ಕಂಥದ್ದು ಸ್ಥಗಿತವಾಗಿದೆ. ನಾಯಕರನ್ನ ಆಯ್ಕೆ ಮಾಡಲಿಕ್ಕೋಸ್ಕರ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ನೋಡಿ, ಕೊಟ್ಟಂತ ಕೆಲಸವನ್ನ ಪ್ರಾಮಾಣಿಕವಾಗಿ 3 ವರ್ಷ ನಾನು ಮಾಡಿದ್ದೀನಿ. ನಾನು ಕೆಲಸ ಮಾಡಿರೋದು ನಮ್ಮ ಹೈಕಮಾಂಡ್ಗೆ ತೃಪ್ತಿಯಾಗಿದ್ರೆ, ನನಗೆ ತೃಪ್ತಿಯಾಗಿದೆ, ಬಟ್ ಜನರಿಗೆ ಮತ್ತೆ ಹೈಕಮಾಂಡ್ ತೃಪ್ತಿಯಾಗಿದ್ರೆ ಅವ್ರ ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ತೀನಿ. ಯಾಕಂತಂದ್ರೆ ಒಂದು ಫಾರ್ವರ್ಡ್, ಒಂದು ಹಿಂದುಳಿದ ವರ್ಗದವ್ರದ್ದು ಬಹಳ ಒಳ್ಳೆ ಲೀಡರ್ಶಿಪ್. ಜಾರಕಿಹೊಳಿ ಅವ್ರದ್ದು ಒಂದು ಕಡೆ, DK ಸಾಹೇಬ್ರದ್ದು ಒಂದು ಕಡೆ, ಉಳಿದಂತ ಎಲ್ಲ ನಾಯಕರು ಒಂದು ಕಲೆಕ್ಟಿವ್ ಲೀಡರ್ಶಿಪ್ ನಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಕ್ಕೆ. ಇಬ್ರು ಕಾಂಬಿನೇಷನ್ ಬಹಳ ಚೆನ್ನಾಗಿದೆ. ಎಲ್ಲರೂ ಸೇರ್ಕೊಂಡು ಕಲೆಕ್ಟಿವ್ ಆಗಿ ಹೋಗ್ತೀವಿ. ಯಾಕಂದ್ರೆ 2028ಕ್ಕೆ ನಮಗೆ ಸಿದ್ದರಾಮಯ್ಯ ಸಾಹೇಬ್ರ ನಾಯಕರು, ಅವರ ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿದೆ. ಅವರ ವಿಶ್ವಾಸದಲ್ಲಿ ಸರ್ಕಾರ
ಪ್ರಕಾರ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ನನಗೆ. ಖಂಡಿತವಾಗ್ಲೂ ಇಲ್ಲ, ನನ್ನ ಬೇಡಿಕೆ ಏನೂ ಇಲ್ಲ. ನಾನು ಸಿಂಪಲ್ ಒಬ್ಬ ಕಾರ್ಯಕರ್ತ, ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳುತ್ತೋ ಅದನ್ನ ಮಾಡ್ತೀನಿ. ಸೀನಿಯರ್ಗಳು ಬಹಳಷ್ಟು ಜನ ಇದ್ದಾರೆ. ನಾನು ಬರೀ 2ನೇ ಬಾರಿ MLA ಆಗಿದ್ದೀನಿ. DCM ಅದು ಇದು ನನ್ನ ತಲೆಯಲ್ಲಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀನಿ. ಕಡಿಮೆ ಅಂದ್ರೂ 3 ಸ್ಥಾನ ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಯಾಕಂತಂದ್ರೆ ಬಹಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇರುವಂತ ಜಿಲ್ಲೆ. ಸೊ ಅದಕ್ಕೋಸ್ಕರ 3 ಮಂದಿ ಕೊಡ್ಬೇಕು.